ಯೂಶಲಿ ಕೇಳ್ತಾ ಇರ್ತಾರೆ, ಏನು ಅದು ತಿನ್ನಬೇಡ ಇದು ತಿನ್ನಬೇಡ ಅಂತ ಹೇಳ್ತೀಯ. ನಮ್ಮ ಅಪ್ಪಂಗೆ ಡಯಾಬಿಟಿಸ್ ಇದೆ, ನಮ್ಮ ಅಮ್ಮಂಗೆ ಡಯಾಬಿಟಿಸ್ ಇದೆ, ಒಂದು 50-60 ಆದಮೇಲೆ ಬಂದ್ಬಿಡ್ತು ಶುಗರು. ಜೀನ್ಸ್ ಜೆನೆಟಿಕಲ್, ನೀವು ಹೇಳ್ತಿರೋದು ಕ್ವಶನ್ ಬೇಸಿಕಲಿ ಜೀನ್ಸ್ ಅಂತ. ನಮ್ಮ ಜೀನ್ಸಲ್ಲಿ ಆಲ್ರೆಡಿ ಇದೆ, ಆದರೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು, ನಾವು ತಡೆ ಹಿಡಿಬೋದೋ ಇಲ್ವೋ ಅಂತ. ಇತ್ತೀಚೆಗಂತೂ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ಸ್ ನೀವು ಕೇಳಿರ್ಬೋದು. ಕಂಪ್ಲೀಟ್ಲಿ ದೇರ್ ಈಸ್ 100% ಕ್ಯೂರ್ ಫಾರ್ ಡಯಾಬಿಟಿಸ್. ಲೈಫ್ ಲಾಂಗ್ ಸಫರ್ ಮಾಡುವಂಥ, ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಮುಂಚಿನ ಥರ ಅಲ್ಲ, ಡಯಾಬಿಟಿಸ್ ಬಂದರೆ ಲೈಫ್ ಲಾಂಗ್ ತೊಗೋಬೇಕು ಮೆಡಿಸಿನ್ನು, ಕಾಯಿಲೆ ಬಂದೇ ಬರುತ್ತೆ, ಕಿಡ್ನಿ ಹಾಳಾಗಿ ಹೋಗುತ್ತೆ, ಅದೆಲ್ಲ ಇಲ್ಲ. ಈಗ ಸರಿಯಾದ ಒಂದು ಜ್ಞಾನ ತಿಳುವಳಿಕೆ ಬಂದುಬಿಟ್ರೆ ಡಯಾಬಿಟಿಸ್ ಯಾಕೆ ಬರ್ತಾಯಿದೆ, ಹೆಂಗೆ ರಿವರ್ಸ್ ಮಾಡ್ಕೋಬೇಕು ಅಂತ ತೆಗೆದಾಕ್ಬೋದು. ನಮಸ್ಕಾರ ವೀಕ್ಷಕರೇ, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಒಂದು ಕಾಲದಲ್ಲಿ ಶ್ರೀಮಂತರನ್ನ ಮಾತ್ರ ಕಾಡ್ತಿದ್ದ ಈ ಡಯಾಬಿಟೀಸ್ ಅನ್ನೋ ಸಮಸ್ಯೆ ಇತ್ತೀಚೆಗೆ ತೀರಾ ಸಾಮಾನ್ಯ. ಮನೆಯಲ್ಲಿ ಒಬ್ಬರಾದ್ರೂ ಡಯಾಬಿಟಿಕ್ ಪೇಷಂಟ್ ಇದ್ದೇ ಇರ್ತಾರೆ. ಸೊ ಇದಕ್ಕೆ ಒಂದು ಕಾರಣ ನಿಮ್ಮ ಅನುವಂಶೀಯತೆ ಅಥವಾ ಹೆರಿಡಿಟರಿ ಕೂಡ ಆಗಿರ್ಬೋದು. ಸೊ ಇದರ ಬಗ್ಗೆ ಮಾತಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನ್ಯಾಚುರೋಪತಿ ಹಾಗೂ ಫಂಕ್ಷನಲ್ ಮೆಡಿಸಿನ್ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ಅವರು. ಸರ್ ನಮಸ್ಕಾರ. ಸರ್, ಈಗ ಅಪ್ಪ ಅಮ್ಮಂಗೆ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾರು ಡಯಾಬಿಟಿಸ್ ಇದೆ ಅಂತ ಅಂದರೆ ಅದು ಮಕ್ಕಳಿಗೆ ಬಂದೇ ಬರುತ್ತಾ ಅಥವಾ ಅದೊಂದು ಮೂಢನಂಬಿಕೆನಾ? ಇದೊಂದು ಒಳ್ಳೆ ಕ್ವಶನ್. ಆ್ಯಕ್ಚುಲಿ ನನಗೂ ಸುಮಾರು ಜನ ಕೇಳ್ತಾರೆ, ನನ್ನ ವಿಡಿಯೋಸ್ ನೋಡಿದವರು ಮತ್ತು ನಾನು ಹೆಲ್ತ್ ಟಾಕ್ಸ್ ಕೇಳಿದವರೆಲ್ಲ ಯೂಶಲಿ ಕೇಳ್ತಾ ಇರ್ತಾರೆ, ಏನು ಅದು ತಿನ್ನಬೇಡ ಇದು ತಿನ್ನಬೇಡ ಅಂತ ಹೇಳ್ತೀಯ. ನಮ್ಮ ಅಪ್ಪಂಗೆ ಡಯಾಬಿಟಿಸ್ ಇದೆ, ನಮ್ಮ ಅಮ್ಮಂಗೆ ಡಯಾಬಿಟಿಸ್ ಇದೆ, ಒಂದು 50-60 ಆದಮೇಲೆ ಬಂದ್ಬಿಡ್ತು ಶುಗರು. ನನಗೂ ಬಂದೇ ಬರುತ್ತೆ, ಅವ್ರಿಗೆ ಬಂದ ಮೇಲೆ ನನಗೂ ಬಂದೇ ಬರುತ್ತೆ. ನಾನು ಯಾಕೆ ಇವಾಗಿಂದನೇ ಡಯಟ್ ಮಾಡಲಿ, ಈಗ ಚೆನ್ನಾಗಿ ತಿಂದ್ಬಿಡ್ತೀನಿ ಒಂದು 50 ವಯಸ್ಸು ತನಕ, ಬಂದಮೇಲೆ ಮಾತ್ರೆಗಳು ನುಂಗೋದು ಸಾಕಲ್ವಾ ಅಂತ ಹೇಳ್ತಾನೆ. ಆಗಕ್ಕೆ ಏನು ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಈ ಥರ ಕ್ವಶ್ಚನ್ಗಳಿಗೆ ಏನಂತ ಆನ್ಸರ್ ಹೇಳ್ತೀರಾ. ಮತ್ತು ಇನ್ನೊಂದು, ಆಯ್ತಪ್ಪ, ಈಗ ನಿಮ್ಮ ತಾತನೋ ಮುತ್ತಾತನೋ 50ನೇ ವಯಸ್ಸಲ್ಲೋ 60ನೇ ವಯಸ್ಸಲ್ಲೋ ಹಾರ್ಟ್ ಡಿಸೀಸ್ ಬಂದುಬಿಟ್ಟು ಹೋಗ್ಬಿಟ್ರು, ಸೊ ನೀನು ನನಗೂ ಬರುತ್ತೆ ಅಂದ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಸರಿ ಮಾಡ್ಕೋಬೇಕು ತಾನೆ. ಜೀನ್ಸ್ ಬೇರೆ, ಎಪಿಜೆನೆಟಿಕ್ಸ್ ಬೇರೆ. ನಮ್ಮ ಜೀನ್ಸಲ್ಲಿ ಇದೆ ಅಂತ ಮಾತ್ರಕ್ಕೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಾವು ನಿಸ್ಸಹಾಯಕರು. ನಮಗೆ ಆಗೇ ಆಗುತ್ತೆ, ನಮಗೆ ಬಂದೇ ಬರುತ್ತೆ ಅಂದ್ಕೊಳ್ಳೋದು ತಪ್ಪು. ಯಾವತ್ತೂ ನಮ್ಮ ಜೀನ್ಸ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೋದು. ಒಂದು ಜೀನ್ಸ್, ಪ್ರತಿಯೊಂದು ಡಿಸೀಸ್ ಕಾಸಿಂಗ್ ಜೀನ್ಸು ಪ್ರತಿಯೊಬ್ಬನಲ್ಲೂ ಇರುತ್ತೆ. ಅಂದರೆ ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ. ಒಂದು ವೇಳೆ ಅಪ್ಪ ಅಮ್ಮಂಗೆ ಇದ್ದರೆ ಮಕ್ಕಳಿಗೆ ಬರೋ ಪಾಸಿಬಿಲಿಟಿ ಹೆಚ್ಚಾಗಿರುತ್ತೆ. ಅಫ್ಕೋರ್ಸ್. ನೋಡಿ, ಜೀನ್ಸ್ ಜೆನೆಟಿಕಲ್, ನೀವು ಹೇಳ್ತಿರೋದು ಕ್ವಶನ್ ಬೇಸಿಕಲಿ ಜೀನ್ಸ್ ಅಂತ. ನಮ್ಮ ಜೀನ್ಸಲ್ಲಿ ಆಲ್ರೆಡಿ ಇದೆ, ಆದರೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು, ನಾವು ತಡೆ ಹಿಡಿಬೋದೋ ಇಲ್ವೋ ಅಂತ. ಚಾನ್ಸಸ್ ಜಾಸ್ತಿ ಇರುತ್ತೆ, ಕರೆಕ್ಟ್. ಒಂದು ಎಷ್ಟು ಪರ್ಸೆಂಟು, 10-15% ಮಾತ್ರ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ ಬರೋಕ್ಕೆ. ಆದರೆ ಅದನ್ನು ಕೂಡ ನಾವು ರಿವರ್ಸ್ ಮಾಡ್ಕೋಬೋದು. ಇತ್ತೀಚೆಗಂತೂ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ಸ್ ನೀವು ಕೇಳಿರ್ಬೋದು. ಕಂಪ್ಲೀಟ್ಲಿ ದೇರ್ ಈಸ್ 100% ಕ್ಯೂರ್ ಫಾರ್ ಡಯಾಬಿಟಿಸ್. ಲೈಫ್ ಲಾಂಗ್ ಸಫರ್ ಮಾಡುವಂಥ, ಲೈಫ್ ಲಾಂಗ್ ಮೆಡಿಸಿನ್ಸ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಸಾವಿರಾರು ಜನ ರೋಗಿಗಳು ಡಯಾಬಿಟಿಸ್ನ ಎಷ್ಟೋ ಮೆಡಿಸಿನ್ಸ್ ತೊಗೊಳ್ತಾ ಇದ್ದವರು ಸಂಪೂರ್ಣವಾಗಿಬಿಟ್ಟು ಡಯಾಬಿಟಿಸ್ನ ಹೊರಗಡೆ ಬಂದಾಗಿದೆ. ಇಟ್ ಈಸ್ ಎ ಕ್ಯೂರೇಬಲ್ ಡಿಸೀಸ್. ನಾವು ಮುಂಚಿನ ಥರ ಅಲ್ಲ, ಡಯಾಬಿಟಿಸ್ ಬಂದರೆ ಲೈಫ್ ಲಾಂಗ್ ತೊಗೋಬೇಕು ಮೆಡಿಸಿನ್ನು, ಕಾಯಿಲೆ ಬಂದೇ ಬರುತ್ತೆ, ಕಿಡ್ನಿ ಹಾಳಾಗಿ ಹೋಗುತ್ತೆ, ಅದೆಲ್ಲ ಇಲ್ಲ. ಈಗ ಸರಿಯಾದ ಒಂದು ಜ್ಞಾನ ತಿಳುವಳಿಕೆ ಬಂದುಬಿಟ್ರೆ ಡಯಾಬಿಟಿಸ್ ಯಾಕೆ ಬರ್ತಾಯಿದೆ, ಹೆಂಗೆ ರಿವರ್ಸ್ ಮಾಡ್ಕೋಬೇಕು ಅಂತ ತೆಗೆದಾಕ್ಬೋದು. ಅಗೇನ್ ವಿಲ್ ಕಮ್ ಬ್ಯಾಕ್ ಟು ಜೀನ್ಸ್. ಇವಾಗ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ. ಒಂದು 10-15% ಬರೋ ಚಾನ್ಸಸ್ ಇದೆ. ಆದರೆ ನಾವು ಒಂದು ಜೀನ್ಸ್ ಅಂದರೆ ಒಂದು ಸೀಡ್ ಥರ ಅಂದ್ಕೊಳ್ಳಿ, ಒಂದು ಬೀಜದ ಥರ. ಅದಕ್ಕೆ ನಾವು ಮಣ್ಣಿಗೆ ಹಾಕಿ ಸುಮ್ಮನೆ ಒಂದು ಬಾಟಲ್ ಇಟ್ಟರೆ ಅದು ಮೊಳಕೆ ಹೊಡೆಯುತ್ತಾ? ಒಂದು ಬಾಟಲ್ ಇಲ್ಲ. ಅದಕ್ಕೆ ಒಂದು ಮಣ್ಣು ಹಾಕಬೇಕು, ಮಣ್ಣಿಗೆ ಹಾಕಬೇಕು, ಅದ್ರ ಮೇಲೆ ನೀರು ಹಾಕಬೇಕು, ಸೀಡ್ ಇಟ್ಬಿಟ್ಟು. ಅಂದರೆ ಪೋಷಣೆ ಮಾಡಬೇಕು. ಆ ಜೀನ್ಸ್ನ ನೀವು ಪೋಷಣೆ ಮಾಡಿದ್ರೆ ಮಾತ್ರ ಆ ಜೀನ್ ಬೆಳೆಯೋಕ್ಕೆ ಸಾಧ್ಯ. ಅದೇ ರೀತಿ ಡಯಾಬಿಟಿಸ್ ಜೀನ್ಸ್ ಕೂಡ. ನೀವು ನಿಮ್ಮ ತಂದೆ ತಾಯಿಗಳು ಏನು ತಪ್ಪು ಮಾಡ್ತಾಯಿದ್ರು ಅದನ್ನೇ ನಾವು ಮಾಡ್ತೀವಿ ಅಂದರೆ ನೀವು ಆ ಜೀನ್ನ ಪೋಷಣೆ ಮಾಡ್ತಾಯಿದ್ದೀರಾ. ಆ ಕಾಲದಲ್ಲಿ ಫುಡ್ ಹಂಗಿತ್ತು, ಈ ಕಾಲದಲ್ಲಿ ಹಂಗಿಲ್ಲ. ಆದರೆ ನಾನು ಅದೇ ತಪ್ಪು ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಸೊ ನೀವು ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಮಾಡಬೇಕು. ಈ ಜೀನ್ಸ್ನ ಡೆವಲಪ್ ಮಾಡ್ದಲೇ ಇದ್ದಂಗೆ ಮಾಡಬೇಕು, ಆವಾಗ ಇದನ್ನು ಕಂಟ್ರೋಲ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ಯಾಕೆ ಅಂತ ಹೇಳ್ತೀನಿ ಅಂದರೆ, ಈ ಅಮೆರಿಕಾದಲ್ಲಿ ಈ ಪಿಮಾ ಇಂಡಿಯನ್ಸ್ ಅಂತ ಒಂದು ಟ್ರೈಬ್, ಅದು ಬುಡಕಟ್ಟು ಜನಾಂಗ ಇತ್ತು. ಈ ಅಮೆರಿಕಾದಲ್ಲಿ ಒಂದು ಡ್ಯಾಮ್ ಕೊಟ್ಟ ಉದ್ದೇಶ, ಅವರೆಲ್ಲ ನದಿ ತೀರದಲ್ಲಿ ವಾಸಿಸ್ತಾಯಿದ್ರು. ಅವ್ರದ್ದು ಮೇನ್ ಫುಡ್ ಏನಿತ್ತು ಅಂದರೆ ಫಿಶ್ಶು, ಸ್ವಲ್ಪ ಗೆಡ್ಡೆ ಗೆಣಸು, ಸ್ವಲ್ಪ ಟ್ಯೂಬರ್ಸು, ಇಂಥವೆಲ್ಲ ತಿಂತಾಯಿದ್ರು. ಸ್ವಲ್ಪ ನಾನ್ ವೆಜಿಟೇರಿಯನ್ ಐಟಮ್ಸ್ ಎಲ್ಲ ತಿಂತಾಯಿದ್ರು, ಸ್ವಲ್ಪ ಫ್ಯಾಟ್ಸ್ ತಿಂತಾಯಿದ್ರು. ಯಾಕಂದರೆ ಎಲ್ಲ ಡೈರಿ ಎಲ್ಲ ಫಾರ್ಮಿಂಗ್ ಇತ್ತು ಅವ್ರದ್ದೆಲ್ಲ. ಈ ಡ್ಯಾಮ್ ಕಟ್ಟೋ ಉದ್ದೇಶದಿಂದ ಏನಾಯ್ತು ಅಂದರೆ ಅವ್ರನ್ನೆಲ್ಲ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಿಬಿಟ್ರು, ಒಂದು ಪುನರ್ವಸತಿ ಕೇಂದ್ರದಲ್ಲಿ ತಂದು ಹಾಕ್ಬಿಟ್ರು. ಒಂದು 70-80% ಜನ ಇದಕ್ಕೆ ಹೋದರು, ಏನಕ್ಕೆ ಆ ಪುನರ್ವಸತಿ ಕೇಂದ್ರಕ್ಕೆ ಹೋದರು, ರಿಹಾಬಿಲಿಟೇಷನ್ ಸೆಂಟರಿಗೆ. ಅಮೆರಿಕನ್ ಗೌರ್ಮೆಂಟ್ ಅವ್ರಿಗೆ ಏನಾದರೂ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಫುಡ್ ಕೊಡ್ತಾ ಬಂತು. ಸೊ ಫುಡ್ ಹ್ಯಾವ್ ಟು ಗಿವ್ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಮೇನಾಗಿ ಅವ್ರಿಗೆ ಕೊಡ್ತಾ ಇದ್ದು ಮೈದಾ, ಆಯಿಲ್ ರೂಪದಲ್ಲಿ ಡಾಲ್ಡಾ ಕೊಡ್ತಾಯಿದ್ರು, ಸ್ಯಾಚುರೇಟೆಡ್ ಫ್ಯಾಟ್ ಇರುವಂಥ ಡಾಲ್ಡಾ ಕೊಡ್ತಾಯಿದ್ರು, ಶುಗರ್ ಕೊಡ್ತಾಯಿದ್ರು, ಮತ್ತು ಕೆಲವು ಸ್ವಲ್ಪ ಧಾನ್ಯಗಳು ಕೊಡ್ತಾಯಿದ್ರು. ಸೊ ಸಡನ್ನಾಗಿ ಅವರು ಫಿಶ್ ತಿಂತಾ ಇದ್ದವರು ಸಡನ್ನಾಗಿ ಇದಕ್ಕೆ ಚೇಂಜ್ ಆದಾಗ, ಇಲ್ಲಿಗೆ ಬಂದಾಗ ಕೇವಲ 10 ವರ್ಷದಲ್ಲಿ ಅವರ ಪಾಪ್ಯುಲೇಷನಲ್ಲಿ 70% ಜನಕ್ಕೆ
ಡಯಾಬಿಟಿಸ್ ಉಂಟಾಯಿತು. ಅದು 20% ಜನ ಅಲ್ಲಿಂದ 70% ಹೋದರೂ ಬರೋಲ್ಲ, ಇನ್ನೊಂದು 20-30% ಜನ ಅಲ್ಲಿ ಹೋಗಲಿಲ್ಲ, ಅವ್ರು ಮೆಕ್ಸಿಕೋಗೆ ಹೋಗ್ಬಿಟ್ರು. ಮೆಕ್ಸಿಕೋಗಲ್ಲಿ ಅಲ್ಲಿ ಅವ್ರು ಮಾಡ್ಕೊಂಡಿದ್ರು. ಅವ್ರದ್ದು ಏನಿತ್ತು ಲೈಫ್ ಸ್ಟೈಲ್ ಇತ್ತಲ್ಲ ಸ್ವಲ್ಪ ಚೇಂಜಸ್ ಆಯಿತು. ಆದರೆ ಅವ್ರದ್ದು ಇವ್ರದ್ದು ಚೆಕ್ ಮಾಡಿ ನೋಡಿದಾಗ ಅವ್ರಿಗೆ ಬರೀ 10% ಜನಕ್ಕೆ ಮಾತ್ರ ಡಯಾಬಿಟಿಸು. ಆದರೆ ಇವರಲ್ಲಿ 70% ಜನ ಡಯಾಬಿಟಿಸ್. ಅಂದರೆ ಥಿಂಗ್ ಈಸ್ ಜೆನೆಟಿಕಲಿ ದೇ ಆರ್ ಸೇಮ್ ಅಲ್ವಾ. ಡಯಾಬಿಟಿಸ್ ಅವರಲ್ಲಿ ಮಾತ್ರ ಆಗತ್ತೆ, ಇವರಲ್ಲಿ ಯಾಕಾಗಲಿಲ್ಲ? ಜೆನೆಟಿಕಲಿ ಅವ್ರದ್ದೇ ಜೀನ್ಸಲ್ಲಿ ಇದ್ದವರಲ್ವಾ. ಸೊ ಅವರಲ್ಲಿ ಇದೆ ಅಂತ ಹೇಳಿದ್ರೆ ಆ ಜೀನ್ಸ್ ಅವ್ರಿಗೆ ಇತ್ತು ಆಲ್ರೆಡಿ. ಒಂದು ಡಯಾಬಿಟಿಸ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಉಂಟು ಮಾಡುವಂಥ ಜೀನು ಅವರಲ್ಲಿ ಇತ್ತು. ಆದರೆ ಅವರದನ್ನು ಪೋಷಿಸಿದಾಗ ಅದು ಹೊರಗೆ ಬಂತು ಅಷ್ಟೇ. ಅದು ಒಂದು ಬ್ಯಾಡ್ ನ್ಯೂಸ್ ಏನು ಹೇಳ್ತೀನಿ ಕೇಳಿ. ಇದೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟು ಮಾಡುವಂಥ ಜೀನು ನಮ್ಮ ದೇಶದಲ್ಲಿ ನಮ್ಮ ಇಂಡಿಯನ್ಸ್ಗೂ ಒಂದಿದೆ. ಬೇರೆ ಕಂಟ್ರೀಸಿಗೆ ಕಂಪೇರ್ ಮಾಡಿದ್ರೆ ಆ ಫಿಮಾ ಇಂಡಿಯನ್ಸ್ ಥರನೇ ಟ್ರೈಬ್ ಥರದವರು ನಾವು ಹಿಂಗೆ ಡಿವೈಡ್ ಆಗಿ ಬಂದವರು ಈ ಕಡೆಯಿಂದ. ಸೊ ಏನಾಗಿದೆ ಅಂದರೆ ಈ ಜೀನ್ಸು ಇಲ್ಲೂ ಸ್ವಲ್ಪ ಉಳ್ಕೊಂಬಿಟ್ಟಿದೆ ನಮ್ಮ ದೇಶದಲ್ಲಿ. ಅದೊಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಡಯಾಬಿಟಿಸ್ ಉಂಟು ಮಾಡುವಂಥ ಜೀನ್. ಸೊ ಹಾಗಾಗಿ ನಾವು ಕೂಡ ಇವಾಗಲೇ ಎಚ್ಚೆತ್ತುಕೊಳ್ಬೇಕು, ಇವಾಗಲೇ ನಾವು ಕೇರ್ಫುಲ್ ಆಗಿರಬೇಕು. ಆ ಜೀನ್ಸು ನಮ್ಮಲ್ಲೂ ಡಾರ್ಮೆಂಟ್ ಆಗಿದೆ, ಇಲ್ಲಾಂದರೆ ನಾವು ಒಂದಲ್ಲ ಒಂದಿನ ಡಯಾಬಿಟಿಸ್ ನಮಗೆ ಬಂದಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೋಸ್ಕರ ನಮ್ಮ ದೇಶ ಇವಾಗ ಡಯಾಬಿಟಿಸ್ ರಾಜಧಾನಿ ಆಗುವಷ್ಟೊತ್ತಿಗೆ ದಾಪಗಾಲ ಹೆಜ್ಜೆ ಇಟ್ಕೊಂಡು ಆಗ್ತಾ ಇದೆ. ಓಕೆ, ಸೊ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಇವಾಗಿಂದ ನಾವು ಕೇರ್ಫುಲ್ ಆಗಿರಬೇಕು. ಸರ್, ಇನ್ನೊಂದು ಕಾಮನ್ ಡೌಟ್ ಏನಂತ ಹೇಳಿದ್ರೆ, ಇವಾಗ ಹುಟ್ಟೋ ಮಕ್ಕಳಲ್ಲೂ ಕೂಡ ಈಗ ಡಯಾಬಿಟಿಸ್ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ. ಇದಕ್ಕೆ ಕಾರಣ ಏನು? ಹುಟ್ಟೋ ಮಕ್ಕಳಲ್ಲಿ ನಾರ್ಮಲಿ ಬರುವಂಥದ್ದು ಇಟ್ ಇಸ್ ನಾಟ್ ಟೈಪ್ 2 ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್ ಅಂದರೆ ಈ ಲೈಫ್ ಸ್ಟೈಲಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಬರೋದು. ಆದರೆ ಈ ಟೈಪ್ 1 ಡಯಾಬಿಟಿಸ್ ಈ ಹುಟ್ಟೋ ಮಕ್ಕಳಲ್ಲಿ ಸಡನ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಟೈಪ್ 1 ಡಯಾಬಿಟಿಸ್. ಇದು ಆ್ಯಕ್ಚುಲಿ ಇದಕ್ಕೆ ಕಾರಣ ಇನ್ಸುಲಿನ್ನ ಕೊರತೆ. ನಮ್ಮ ಪ್ಯಾಂಕ್ರಿಯಾಸ್ ಸರಿಯಾಗಿ ಡೆವಲಪ್ಮೆಂಟ್ ಆಗದಲ್ಲೇ ಇದ್ದರೆ ನೋಡಿ, ಇನ್ಸುಲಿನ್ ನಮಗೆಲ್ಲ ಗೊತ್ತಿರಂಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದು ನಮ್ಮ ಪ್ಯಾಂಕ್ರಿಯಾಸ್ ಮೇದೋಜೀರಕ ಗ್ರಂಥಿ ಏನಿರುತ್ತೆ ಅದರಲ್ಲಿ ಬೀಟಾ ಸೆಲ್ಸ್ ಅಂತ ಇರುತ್ತೆ. ಈ ಬೀಟಾ ಸೆಲ್ಸಿಂದ ಇನ್ಸುಲಿನ್ ಸೆಕ್ರೀಷನ್ ಆಗುತ್ತೆ. ಇನ್ಸುಲಿನ್ ಸೆಕ್ರೀಷನ್ ಆಗದೇ ಇರುವಂಥ ಕಂಡೀಷನಿಗೆ ನಾವು ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಇಂಥ ಮಕ್ಕಳಲ್ಲಿ ಇನ್ಸುಲಿನ್ನೇ ಕೊಡಬೇಕು, ಬೇರೆ ಯಾವುದೂ ಅದಕ್ಕೆ ಇನ್ನೂ ಔಷಧಿಗಳನ್ನ ಕಂಡಿಡ್ದಿಲ್ಲ ಆ ಇನ್ಸುಲಿನ್ನ ಡೆವಲಪ್ ಮಾಡಲಿಕ್ಕೆ. ಸೊ ಟೈಪ್ 2 ಡಯಾಬಿಟಿಸು ತುಂಬ ಅಷ್ಟೊಂದು ಸಣ್ಣ ಏಜಲ್ಲಿ ಬರಲ್ಲ, ಆದರೂ ಇತ್ತೀಚೆಗಂತೂ ಒಂದು 20 ಇಯರ್ಸಲ್ಲೂ ಟೈಪ್ 2 ಡಯಾಬಿಟಿಸ್ ಕಾಣಿಸ್ತಾ ಇದೆ. ದಟ್ ಇಸ್ ಬಿಕಾಸ್ ಆಫ್ ಫಾಲ್ಟಿ ಲೈಫ್ ಸ್ಟೈಲ್. ಸೊ ಇದು ಜೆನೆಟಿಕ್ಸ್ ಅಂತ ಹೇಳ್ಬೋದು. ಟೈಪ್ 1 ಡಯಾಬಿಟಿಸ್ ಈಗ ತಂದೆ ತಾಯಿಯರಲ್ಲಿ ಯಾರಿಗಾದ್ರು ಒಬ್ರಿಗೆ ಅಥವಾ ಅಜ್ಜದಲ್ಲಿ ಯಾರಿಗಾದ್ರು ಟೈಪ್ 1 ಡಯಾಬಿಟಿಸ್ ಇದ್ದರೆ ಜೆನೆಟಿಕ್ಸ್ ಆಗಿ ಬರ್ಬೋದು. ನೀವು ಕ್ವಶನ್ ಕೇಳಿರೋದು ವ್ಯಾಲಿಡ್ ಇದೆ. ಸೊ ಈ ಟೈಪ್ 1 ಡಯಾಬಿಟಿಸ್ ಜೆನೆಟಿಕ್ ಆಗಿ ಬರೋ ಸಾಧ್ಯ. ಟೈಪ್ 2 ಓನ್ಲಿ 10-15% ಚಾನ್ಸಸ್ ಜೆನೆಟಿಕ್ ಆಗಿ ಬರಲಿಕ್ಕೆ. ಡಯಾಬಿಟೀಸ್ಗೂ ಹಾಗೆ ನಮ್ಮ ಜೆನೆಟಿಕ್ಸ್ಗೂ ಯಾವ ರೀತಿ ಕನೆಕ್ಷನ್ ಇದೆ, ಯಾವ ರೀತಿ ನಾವು ಓವರ್ಕಮ್ ಮಾಡ್ಬೋದು ಅನ್ನೋದನ್ನ ತಿಳಿಸಿಕೊಟ್ರಿ ಸರ್, ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.